ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಹಾರುಂಡಿ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಬಿಗ್ ಶಾಕ್ ಎದುರಾಗಿದೆ. RSS ಸಂಘಟನೆಯನ್ನು ನಿಂದನೆ ಮಾಡಿದಂಥ ಆರೋಪದ ಮೇಲೆ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಯೂತ್ ಕಾಂಗ್ರೆಸ್ ನಾಯಕ ನಲಪಾಡಿಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸಮನ್ಸ್ ಕೂಡ ಜಾರಿ ಮಾಡಿದೆ. RSS ನೋಂದಾಯಿತ ಸಂಸ್ಥೆಯಲ್ಲ, ಹಾಗಾಗಿ ಮಾನನಷ್ಟ ಕೇಸ್ ಹಾಕಲಿಕ್ಕೆ ಬರಲಿಲ್ಲ ಅಂದಿದ್ದಂಥ ಖರ್ಗೆ ವಾದವನ್ನು ಕೋರ್ಟ್ ಕಟುವಾಗಿ ತಿರಸ್ಕಾರ ಮಾಡಿರೋದು. ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನು ಉಲ್ಲೇಖ ಮಾಡಿ ಜುಲೈ 21ಕ್ಕೆ ಕೋರ್ಟ್ಗೆ ಖುದ್ದು ಹಾಜರಾಗುವಂತೆ ಖರ್ಗೆ ಅವರಿಗೆ ಸೂಚನೆಯನ್ನು ಕೊಟ್ಟಿದೆ. ಸ್ನೇಹಿತರೆ, ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಪ್ರಿಯಾಂಕ್ ಖರ್ಗೆ ಅವರು RSS ಮತ್ತು ಅದರ ಸ್ವಯಂ ಸೇವಕರ ವಿರುದ್ಧವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿಯಾಗಿ ಪೋಸ್ಟನ್ನು ಹಂಚಿಕೊಂಡಿದ್ರು ಅನ್ನೋ ಆರೋಪ ಇದೆ. ನೋಡಿ, ಇದನ್ನು ವಿರೋಧಿಸಿ RSS ಕಾರ್ಯಕರ್ತ ತೇಜಸ್ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದ್ರು. ಈ ವೇಳೆ ಪ್ರಿಯಾಂಕ್ ಖರ್ಗೆ ಪರ ವಕೀಲರು RSS ಒಂದು ನೋಂದಾಯಿತ ಸಂಸ್ಥೆ ಅಲ್ಲ, ಅದಕ್ಕೆ ನಿರ್ದಿಷ್ಟ ಸದಸ್ಯರಿಲ್ಲ, ಹಾಗಾಗಿ ಯಾರೋ ಒಬ್ಬರು ಬಂದು ಕೇಸ್ ಹಾಕಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ ಸುದೀರ್ಘವಾದಂಥ ವಾದವನ್ನು ಮಂಡಿಸಿದರು. ಆದರೆ ವಿಶೇಷ ನ್ಯಾಯಾಲಯ ಈ ವಾದವನ್ನು ಸಂಪೂರ್ಣವಾಗಿ ತಳ್ಳಿ ಹಾಕಿರೋದು ಇದು ಖರ್ಗೆ ಅವರಿಗೆ ಒಂದು ದೊಡ್ಡ ಹಿನ್ನಡೆ ಅಂತಲೂ ಕೂಡ ಹೇಳ್ಬೋದು. ನೋಡಿ, ನ್ಯಾಯಾಲಯದಲ್ಲಿ ತನ್ನ ಆದೇಶದಲ್ಲಿ ಕೊಟ್ಟಂತಹ ತೀರ್ಪಿನ ಒಂದಿಷ್ಟು ಹಳೆಯ ತೀರ್ಪುಗಳನ್ನು ಕೂಡ ನೆನಪಿಸಿ ಕೋರ್ಟ್ ಒಂದಿಷ್ಟು ಆದೇಶಗಳನ್ನು ಕೊಟ್ಟಿರೋದು. ಅಂದರೆ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಹಳೆಯ ತೀರ್ಪುಗಳನ್ನು ನೆನಪು ಮಾಡಿ ಖರ್ಗೆ ಅವರಿಗೆ ಚಾಟಿ ಬೀಸಿರೋದು. RSS ಅನ್ನೋದು ಸಮಾಜದಲ್ಲಿ ಸುಲಭವಾಗಿ ಗುರುತಿಸಬಹುದಾದಂಥ ಒಂದು ಸ್ಪಷ್ಟವಾದಂಥ ಒಂದು ವರ್ಗ. ಆದ್ದರಿಂದ ಅದರ ಯಾವುದೇ ಒಬ್ಬ ಸದಸ್ಯನಿಗೂ ಕೂಡ ಮಾನನಷ್ಟ ದೂರು ನೀಡುವಂಥ ಹಕ್ಕಿದೆ ಅಂತ ಹೇಳಿ ನ್ಯಾಯಾಧೀಶರು ಸ್ಪಷ್ಟಪಡಿಸಿರೋದು. ಜೊತೆಗೆ ಉದ್ದೇಶಪೂರ್ವಕವಾಗಿ ನಿಂದನಾತ್ಮಕ ಪದಗಳನ್ನು ಬಳಸಿ ವ್ಯಕ್ತಿ ಅಥವಾ ಸಂಸ್ಥೆ ಘನತೆಗೆ ಕುಂದು ತರೋದು ಶಿಕ್ಷಾರ್ಹ ಅಪರಾಧವಾಗುತ್ತೆ ಅಂತ ಕೋರ್ಟ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಇದೇ ವೇಳೆ ಸೂಕ್ತ ಆಧಾರಗಳಿಲ್ಲದ ಕಾರಣ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರ ಮೇಲಿರ್ತಕ್ಕಂಥ ಪ್ರಕ್ರಿಯೆಯನ್ನು ಕೋರ್ಟ್ ಕೈಬಿಟ್ಟಿದೆ. ಇದು ಸ್ವಲ್ಪ ನಿರಾಳ ಪ್ರಕ್ರಿಯೆ ಅಂತ ಹೇಳ್ಬೋದು. ಸ್ನೇಹಿತರೆ, ಸದ್ಯಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಮೊಹಮ್ಮದ್ ನಲಪ್ಪಾಡ್ ಇಬ್ಬರಿಗೂ ಕೂಡ ಜುಲೈ 21ಕ್ಕೆ ಕೋರ್ಟ್ ಖುದ್ದಾಗಿ ಹಾಜರಾಗುವಂತೆ ಸೂಚನೆಯನ್ನು ನೀಡಲಾಗಿದೆ. ಹೈ ವೋಲ್ಟೇಜ್ ರಾಜಕೀಯ ಮತ್ತು ಕಾನೂನು ಹೋರಾಟ ಮುಂದಿನ ದಿನಗಳಲ್ಲಿ ಯಾವ ತಿರುವನ್ನು ಪಡೆದುಕೊಳ್ಳಲಿದೆ ಅನ್ನೋದನ್ನು ಕಾದು ನೋಡಬೇಕು. ಸ್ನೇಹಿತರೆ, ಪ್ರಿಯಾಂಕ್ ಖರ್ಗೆ ಅವರ ವಾದವನ್ನು ನ್ಯಾಯಾಲಯ ಸಂಪೂರ್ಣವಾಗಿ ಸಮರ್ಥನಾರ್ಹವಾದುದಲ್ಲ ಮತ್ತು ತಾತ್ವಿಕ ಆಧಾರವಿಲ್ಲದ್ದು ಅಂತ ಹೇಳಿರೋದು. ನ್ಯಾಯಾಧೀಶರಾದಂಥ ಸಂದೀಪ್ ಪಾಟೀಲ್ ಅವರು ಆರೋಪಿಗಳು ದ್ವಂದ್ವ ನಿಲುವು ತಳಿಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕೈಯಲ್ಲಿ RSS ಮತ್ತು ಅದರ ಸದಸ್ಯರನ್ನು ಉಲ್ಲೇಖಿಸಿ ಟೀಕೆ ಮಾಡೋದು, ಮತ್ತೊಂದು ಕೈಯಲ್ಲಿ ದೂರಿನ ಸಿಂಧುತ್ವವನ್ನು ಪ್ರಶ್ನೆ ಮಾಡಲಿಕ್ಕೆ ಅದರ ಸದಸ್ಯರು ಇಲ್ಲ ಅಂತ ಹೇಳಿ ವಾದ ಮಾಡೋದು ಕಾನೂನಿನಡಿ ನಡೆಯೋದಿಲ್ಲ ಅಂತ ಹೇಳಿ ಚಾಟಿ ಬೀಸಿದೆ. ನೋಡಿ, ದೂರಿನ ಪ್ರಕಾರ ಈ ವಿವಾದ ಹುಟ್ಕೊಂಡಿರೋದು ಅಕ್ಟೋಬರ್ 2025ರಲ್ಲಿ. ಯಾಕೆಂದರೆ ಸರ್ಕಾರಿ ಜಾಗ ಹಾಗೂ ಶಾಲಾ ಆವರಣಗಳಲ್ಲಿ RSS ಚಟುವಟಿಕೆಗಳನ್ನು ನಿಷೇಧಿಸಬೇಕು ಅಂತ ಪ್ರಿಯಾಂಕ ಖರ್ಗೆ ಪತ್ರ ಬರೆದು ಅದನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹಂಚಿಕೊಂಡಿದ್ರು. ಅಷ್ಟೇ ಅಲ್ಲದೆ, ನಿಮ್ಮ ಮನೇಲಿ ಯಾರಾದರೂ RSSನಲ್ಲಿ ಕೆಲಸ ಮಾಡ್ತಾಯಿದ್ರೆ ಅವರೊಂದಿಗಿನ ಸಂಬಂಧವನ್ನು ನಿಲ್ಲಿಸಿ ಅನ್ನೋ ಅರ್ಥದ ಪೋಸ್ಟ್ಗಳನ್ನು ಹಂಚಿಕೊಳ್ಳಲಾಗಿತ್ತು. ನೋಡಿ, ಇದು ಕೇವಲ ಸೈದ್ಧಾಂತಿಕ ವಿರೋಧವಾಗಿ ಉಳಿದಿದೆ. ಸಂಘಟನೆಯ ಸ್ವಯಂ ಸೇವಕರ ಘನತೆಗೆ ಧಕ್ಕೆ ತರ್ತಕ್ಕಂಥ ಒಂದಿಷ್ಟು ಪ್ರಕರಣವಾಗಿದೆ ಅಂತೇಳಿ ಕೋರ್ಟ್ ಮೇಲ್ನೋಟಕ್ಕೆ ಒಪ್ಕೊಂಡಿರೋದು. ಈ ಸಮನ್ಸ್ ಜಾರಿಯಾದ ಬೆನ್ನಲ್ಲೇ ರಾಜಕೀಯ ವಲಯದಲ್ಲಿ ಸಂಚಲನ ಕೂಡ ಸೃಷ್ಟಿಯಾಗಿದೆ. ಯಾಕೆಂದರೆ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ವಾದವನ್ನು ಮತ್ತಷ್ಟು ತೀವ್ರಗೊಳಿಸಿದ್ದು RSS ಜಗತ್ತಿನ ಅತಿ ದೊಡ್ಡ ಸಂಸ್ಥೆ ಅಂತ ಹೇಳ್ಕೊಳ್ಳುತ್ತೆ. ಹಾಗಿದ್ದರೆ ಅದು ತನ್ನ ದೇಣಿಗೆ ಮತ್ತು ಖಾತೆಗಳ ವಿವರಗಳನ್ನು ಯಾಕೆ ಪಾರದರ್ಶಕವಾಗಿ ಇಡೋದಿಲ್ಲ, ನೋಂದಣಿ ಮಾಡಿಸ್ಲಿಕ್ಕೆ ಯಾಕೆ ಅದಕ್ಕೆ ಹೆದರಿಕೆ ಅಂಥೇಳಿ ಮರು ಪ್ರಶ್ನೆ ಮಾಡ್ತಾ ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕರು ಕೂಡ ಖರ್ಗೆ ಬೆಂಬಲಕ್ಕೆ ನಿಂತ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಇದೇ ಪ್ರಕರಣದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರ ವಿರುದ್ಧ ಸೂಕ್ತ ಸಾಕ್ಷ್ಯಾಧಾರಗಳಿಲ್ಲದ ಕಾರಣ ಅವರ ಹೆಸರನ್ನು ಕೋರ್ಟ್ ಕೈಬಿಟ್ಟಿರೋದು ಕಾಂಗ್ರೆಸ್ಗೆ ಸ್ವಲ್ಪ ಸಣ್ಣ ಸಮಾಧಾನ ತರುವಂಥ ವಿಷಯ ಅಷ್ಟೇ. ಇನ್ನು ಪ್ರಿಯಾಂಕ ಖರ್ಗೆ ಅವರು ಇಷ್ಟು ದಿನ RSS ಕಾನೂನುಬದ್ಧ ಸಂಸ್ಥೆ ಅಲ್ಲ ಅಂತ ಹೇಳಿ ತಾಂತ್ರಿಕ ನೆಪವನ್ನು ಇಟ್ಕೊಂಡು ತಪ್ಪಿಸ್ಕೊಳ್ಳಿಕ್ಕೆ ತಂತ್ರ ಹೂಡ್ತಾ ಇದ್ರಲ್ವ. ಆದರೆ ಕೋರ್ಟ್ ಈ ತಂತ್ರವನ್ನು ಸಂಪೂರ್ಣವಾಗಿ ಧೂಳಿಪಟ ಮಾಡಿರೋದು. ನ್ಯಾಯಾಧೀಶರಾದಂಥ ಸಂದೀಪ್ ಪಾಟೀಲ್ ಅವರು ಪ್ರಿಯಾಂಕ್ ಖರ್ಗೆ ಅವರ ದ್ವಂದ್ವ ನಿಲುವನ್ನು ಕಟುವಾಗಿ ಟೀಕೆ ಮಾಡಿ ಬಹಳ ತರಾಟೆಯನ್ನು ತೆಗೆದುಕೊಂಡಿರೋದು. ಅದರ ಸದಸ್ಯರಿಗೆ ಅಸ್ತಿತ್ವವೇ ಇಲ್ಲ ಅಂತ ನೀವು ವಾದಿಸೋದು ಕಾನೂನಿನ ದೃಷ್ಟಿಯಲ್ಲಿ ಅತ್ಯಂತ ಬಾಲಿಶವಾಗುತ್ತೆ ಅಂತ ಹೇಳಿ ಕೋರ್ಟ್ ಸಚಿವರಿಗೆ ಮನವರಿಕೆ ಕೂಡ ಮಾಡಿಕೊಟ್ಟಿದೆ. ಇದು ಖರ್ಗೆ ಅವರ ಕಾನೂನು ತಂಡಕ್ಕಾದಂಥ ಮೊದಲ ಅವಮಾನ ಮತ್ತು ಪ್ರಮುಖವಾದಂಥ ಮುಖಭಂಗ ಅಂತ ಹೇಳ್ಬೋದು. ನೋಡಿ, ಕೋರ್ಟ್ ಸಮನ್ಸ್ ಜಾರಿ ಮಾಡಿದ ನಂತರ ಪ್ರಿಯಾಂಕ್ ಖರ್ಗೆ ಅವರ ಮುಂದಿನ ನಡೆ ಏನಾಗುತ್ತೆ, ಕಾನೂನಾತ್ಮಕವಾಗಿ ಮತ್ತು ರಾಜಕೀಯ ಹೆಜ್ಜೆಗಳು ನೆಕ್ಸ್ಟ್ ಮೂವ್ ಹೇಗಿರುತ್ತೆ ಅನ್ನೋದನ್ನು ನೋಡೋದಾದರೆ ಜುಲೈ 21ಕ್ಕೆ ಕೋರ್ಟ್ಗೆ ಖುದ್ದಾಗಿ ಹಾಜರಾಗಬೇಕಾಗತ್ತೆ. ಒಂದು
ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಆದೇಶದಂತೆ ಜುಲೈ 21, 2026 ಪ್ರಿಯಾಂಕ್ ಖರ್ಗೆ ಮತ್ತು ಮೊಹಮ್ಮದ್ ನಲಪಾಡ್ ಇಬ್ಬರು ಕೂಡ ಬೆಂಗಳೂರಿನ ವಿಶೇಷ ನ್ಯಾಯಾಲಯಕ್ಕೆ ಖುದ್ದು ಹಾಜರಾಗಬೇಕಾಗತ್ತೆ. ಅಲ್ಲಿ ಅವರು ಕೋರ್ಟ್ನಿಂದ ಅಧಿಕೃತವಾಗಿ ಬೇಲನ್ನು ಪಡೆದುಕೊಳ್ಬೇಕು. ಇದು ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಆಗಿರೋದ್ರಿಂದ, ಆ ಥರದ ಕ್ರಿಮಿನಲ್ ಮಾನನಷ್ಟ ಪ್ರಕರಣವಾಗಿರೋದ್ರಿಂದ ಆರಂಭಿಕ ಹಂತದಲ್ಲಿ ಜಾಮೀನು ಪಡೆಯೋದು ಕಡ್ಡಾಯವಾಗುತ್ತೆ. ಇನ್ನು ವಿಶೇಷ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಈ ಆದೇಶ ಮತ್ತು ಸಮನ್ಸನ್ನು ಪ್ರಶ್ನೆ ಮಾಡಿ ಪ್ರಿಯಾಂಕ್ ಖರ್ಗೆ ಅವರು ಕರ್ನಾಟಕ ಹೈಕೋರ್ಟ್ ಕೂಡ ಮೆಟ್ಲೇರಬಹುದು. ಅಂದರೆ ತಮ್ಮ ವಿರುದ್ಧದ ಕ್ರಿಮಿನಲ್ ಪ್ರಕ್ರಿಯೆಯನ್ನು ರದ್ದುಗೊಳಿಸಬೇಕು, ಕ್ವ್ಯಾಶ್ ಮಾಡಲಿಕ್ಕೆ ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವ್ರಿಗೆ ಅವಕಾಶ ಇದೆ. ಅಂದರೆ ಮುಂದಿನ ಪ್ರಮುಖ ತಾಂತ್ರಿಕ ಹೆಜ್ಜೆ ಇದು. ಹೈಕೋರ್ಟ್ ಏನಾದರೂ ಸಮನ್ಸ್ಗೆ ತಡೆಯಾಜ್ಞೆ ನೀಡಿದರೆ ಅವರು ಜುಲೈ 21 ಕೆಳಗಿನ ಕೋರ್ಟ್ಗೆ ಹಾಜರಾಗೋದ್ರಿಂದ ವಿನಾಯಿತಿ ಕೂಡ ಪಡೀಬಹುದು. ಇನ್ನು ಕಾನೂನು ಹೋರಾಟದ ಕಾರ್ಯತಂತ್ರ ಬದಲಾವಣೆ, ಅಂದರೆ RSS ನೋಂದಾಯಿತ ಸಂಸ್ಥೆ ಅಲ್ಲ ಅನ್ನೋ ವಾದ ವಿಫಲವಾಗಿರೋದ್ರಿಂದ ಖರ್ಗೆ ಅವರು ಕಾನೂನು ತಂಡ ಹೀಗೆ ಹೇಳಿಕೆಯ ಮರು ವ್ಯಾಖ್ಯಾನ ತಂತ್ರಕ್ಕೆ ಶರಣಾಗಬೇಕಾಗತ್ತೆ. ಅಂದರೆ ನಾನು ನೀಡಿದಂಥ ಹೇಳಿಕೆ ಇಡೀ RSS ಸಂಘಟನೆಯನ್ನಾಗಲಿ ಅಥವಾ ದೂರದಾರ ತೇಜಸ್ ಅವರನ್ನಾಗಲಿ ವೈಯಕ್ತಿಕವಾಗಿ ಗುರಿಪಡಿಸಿದ್ದಲ್ಲ, ಅದು ಕೇವಲ ಒಂದು ಸೈದ್ಧಾಂತಿಕ ಟೀಕೆ ಅಷ್ಟೇ ಅಂತ ಹೇಳಿ ವಾದ ಮಾಡಿ ಪ್ರಕರಣದ ತೀವ್ರತೆಯನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು. ಇನ್ನು ರಾಜಕೀಯವಾಗಿ ಆಕ್ರಮಣಕಾರಿ ಪ್ರತಿದಾಳಿಯನ್ನು ಎದುರಿಸಬೇಕು. ನೋಡಿ, ಈ ಹಿನ್ನಡೆಯನ್ನು ರಾಜಕೀಯವಾಗಿ ಎದುರಿಸಲಿಕ್ಕೆ ಕಾಂಗ್ರೆಸ್ ಈಗಾಗಲೇ ಸಜ್ಜಾಗಿಬಿಟ್ಟಿದೆ. ಪ್ರಿಯಾಂಕ್ ಖರ್ಗೆ ಅವರು ಈ ಪ್ರಕರಣವನ್ನು ಬಳಸಿಕೊಂಡು RSSನ ಆರ್ಥಿಕತೆ, ದೇಣಿಗೆ ಮೂಲಗಳು ಮತ್ತು ಅದರ ಕಾರ್ಯವೈಖರಿಯನ್ನು ಸಾರ್ವಜನಿಕವಾಗಿ ಮತ್ತಷ್ಟು ಪ್ರಶ್ನೆ ಮಾಡಲಿಕ್ಕೂ ಕೂಡ ಆರಂಭಿಸಿದ್ದಾರೆ. ನಾವು ಕೋರ್ಟ್ಗೆ ಹೆದರೋದಿಲ್ಲ, ಸಂಘಟನೆಯ ಸತ್ಯಾಸತ್ಯತೆಯನ್ನು ದೇಶದ ಮುಂದೆ ತರಲಿಕ್ಕೆ ಇದೊಂದು ಅವಕಾಶ ಅನ್ನೋ ಬಿಂಬಿಸುವ ಮುಖಾಂತರವಾಗಿ ಇದನ್ನು ರಾಜಕೀಯ ಮೈಲೇಜಾಗಿ ಪರಿವರ್ತಿಸಲಿಕ್ಕೂ ಕೂಡ ಅವ್ರು ಮುಂದಾಗ್ತಾ ಇದ್ದಾರೆ. ಆದರೆ ಆ ಕಡೆಯಿಂದ ಆಕ್ರಮಣಕಾರಿಗೂ ಕೂಡ ಪ್ರತಿದಾಳಿಗಳು ಕೂಡ ಬರ್ತಾ ಇದ್ದಾವೆ. ನೋಡಿ, ಇಷ್ಟು ದಿನ ನಾವು ಖರ್ಗೆ ಅವರ ಒಂದಿಷ್ಟು ಬೆಳವಣಿಗೆಗಳನ್ನು ಗಮನಿಸೋದಾದರೆ ಮಂತ್ರಿಗಿರಿ ಆಗಿರ್ಬೋದು, ಅಧಿಕಾರದ ಮದದಲ್ಲಾಗಿರ್ಬೋದು, RSS ವಿರುದ್ಧ ರಾಜಕೀಯ ಬಾಣ ಬಿಡ್ತಾ ಇದ್ದಂಥ ಪ್ರಿಯಾಂಕ ಖರ್ಗೆ ಅವರು ಈಗ ಜುಲೈ 21 ಸಾಮಾನ್ಯ ಆರೋಪಿಯಂತೆ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಖುದ್ದಾಗಿ ಹಾಜರಾಗಬೇಕಾದಂಥ ಅನಿವಾರ್ಯತೆ ಎದುರಾಗಿರೋದು. ತಮ್ಮ ರಾಜಕೀಯ ಲಾಭಕ್ಕಾಗಿ ಸಂಘಟನೆಯನ್ನು ಗುರಿ ಮಾಡಲಿಕ್ಕೆ ಹೋದಂಥ ಸಚಿವರಿಗೆ ಈಗ ಕೋರ್ಟ್ ಅಂಗಳದಲ್ಲೇ ಅಗ್ನಿ ಪರೀಕ್ಷೆ ಎದುರಾಗಿದೆ. ಮುಂದಿನ ದಿನಗಳಲ್ಲಿ ಖರ್ಗೆ ಅವರು ಕಾನೂನು ಸುಳಿಯಿಂದ ಹೇಗೆ ಪಾರಾಗ್ತಾರೆ ಅಥವಾ ಇದು ಅವರ ರಾಜಕೀಯ ಜೀವನಕ್ಕೆ ಮತ್ತಷ್ಟು ಕಂಟಕ ತರುತ್ತಾ ಎಲ್ಲವೂ ಕೂಡ ತುಂಬ ಕುತೂಹಲವನ್ನು ಮೂಡಿಸ್ತಾ ಇರೋದು. ಆದರೆ ಇದು ಬೇಕಾಗಿರಲಿಲ್ಲ ಅಂತ ಭಾಳಷ್ಟು ಜನರು ಅಭಿಪ್ರಾಯಗಳನ್ನು ಪಡ್ತಾರೆ. ಯಾಕೆಂದರೆ RSS ಈಗ ಬಹಳ ದೊಡ್ಡ ಸಂಸ್ಥೆಯಾಗಿ ಉಳಿದುಬಿಟ್ಟಿದೆ. ಯಾಕೆಂದರೆ ಅದ್ರ ಬಗ್ಗೆ ವಿಮರ್ಶೆ ಮಾಡಲಿಕ್ಕೂ ಕೂಡ ಆ ಥರದ ವಿರೋಧಾಭಾಸಗಳು ಕೂಡ RSSಗಿಲ್ಲ. ಹಾಗಾಗಿ ಆ ಥರದ ಪ್ರಕರಣಗಳು ಕೂಡ ಸಿಲುಕು ಹಾಕ್ಕೊಂಡಿಲ್ಲ. ಈ ಥರದ ವಿಷಯಗಳಲ್ಲಿ ಯಾವಾಗಲೂ ಕೂಡ RSSನ ಕೆಣಕೋದು, RSS ವಿರುದ್ಧವಾಗಿ ನಿಂತ್ಕೊಳ್ಳೋದು, RSS ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡೋದು ಖರ್ಗೆ ಅವರಿಗೆ ಅದೊಂದು ರೀತಿಯಾದಂಥ ಪರ್ಸ್ನಲ್ ಅಟ್ಯಾಕ್ ಕೂಡ ಆಗಬಹುದು. ಮತ್ತು ಅವ್ರ ಘನತೆಗೆ ಇದು ತಕ್ಕದು ಅಲ್ಲ ಅನ್ನೋದು ಅಭಿಪ್ರಾಯಗಳು ಕೂಡ ಭಾಳಷ್ಟು ಕಡೆ ಕೇಳಿ ಬರ್ತಾ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟಾಗ ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.